ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿಯ ಬ್ರಹ್ಮ ಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ಸಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ದಿನನಿತ್ಯ ಅತ್ಯಂತ ಯಶಸ್ವಿಯಾಗಿ ಅನ್ನ ಸಂತರ್ಪಣೆ ನಡೀತಾ ಇದೆ. ನಮ್ ಜೊತೆಗೆ ಒಬ್ಬರು ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ನಾವೆಲ್ಲ ಕಡೆಗಳಲ್ಲಿ ಗಮನಿಸಬಹುದು, ಓಡಾಡ್ತಾ ಇರ್ತಾರೆ. ಪೂಜ್ಯ ಶರತ್ ಕೃಷ್ಣ ಪಡವಟ್ನೆ ಅವರಿಗೆ ಆಪ್ತರು, ಈ ಹಿಂದಿನ ವಿಜಯರಾಘವ ಪಡವಟ್ನೆ ಅವರಿಗೂ ಆಪ್ತರಾಗಿದ್ರು. ಉಜಿರೆಯಲ್ಲಿ ಯಾವುದೇ ಸಮಸ್ಯೆಗಳಾದ ತಕ್ಷಣ ಇವರಿಗೆ ಒಂದು ಕರೆ ಕೂಡ ಬರ್ತಾರೆ. ಅವರೇ ಬೇರಾರು ಅಲ್ಲ, ರವಿ ಚಕ್ಕಿತಾಯರು, ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ಕೂಡ. ಸರ್ ನಮಸ್ತೆ. ಒಂದು ವಿಚಾರವನ್ನ ನಾನು ಕೇಳಬೇಕು. ಯಾವುದೇ ಗಣ್ಯರು ಬರ್ಲಿ, ಆ ಗಣ್ಯರನ್ನ ಸ್ವಾಗತಿಸೋದು, ಆ ಗಣ್ಯರ ಜೊತೆಗೆ ಓಡಾಡೋದು ನಿಮ್ದು ಕೆಲಸ ಅಂತ ನಾನು ನೋಡಿದ್ದೀನಿ. ಅಂದ್ರೆ ನನ್ನನ್ನು ಅವರು ಈ ಸರಿಯ ಬ್ರಹ್ಮ ಕಲಶೋತ್ಸವದಲ್ಲಿ ನನ್ನನ್ನು ಮೆರವಣಿಗೆ ಸಮಿತಿಯಲ್ಲಿ ಹಾಕ್ಯಾರೆ. ಅದು ಸಂಚಾಲಕರಾಗಿರುವ ನಮ್ಮ ಸಹ ಕರ್ತವ್ಯ ಮಾಡ್ಬೇಕು. ಯಾರೇ ಗಣ್ಯ ಬರುವಾಗ ಸಹ ಅವರನ್ನು ನಾವು ಹೇಗೆ ಒಳ್ಳೆ ಕರೆ ತಂದಿರುದು ಸಹ. ಆದ್ರೆ ನಮ್ಮ ಒಂದು ಇವತ್ತಿನ ಯಾರ ಕಾರ್ಯಕ್ರಮದ ಗೆಸ್ಟ್ ಯಾರಿದ್ದಾರೆ ಅವರನ್ನು ನಾವು ಬರಮಾಡಿಕೊಳ್ಳೋದು ನಮಗೆ ಉದ್ದೇಶ. ಆದ್ರಿಂದ ಯಾರೇ ಬರ್ಲಿ, ನಮ್ಗೆ ಪರಿಚಯ ಯಾರು ಬಂದ್ರೆ ಅವ್ರನ್ನ ನಾವು ಸ್ವಾಗತಿಸ ಕೆಲಸ ನಮ್ದು. ಒಂದು ಮತ್ತೆ ಎಲ್ರಿಗೂ ನಿಮ್ಮನ್ನ ಪರಿಚಯ ಇದೆ, ನಿಮ್ಮ ಮುಖ ಪರಿಚಯ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ? ನಾನು ಇಲ್ಲೇ ಹುಟ್ಟಿ ಬೆಳೆದವರು. ಇದು ನನಗೆ ಮೂರನೇ ಬ್ರಹ್ಮಕಲಶ. ಇದು ಮೂರನೇ ಬ್ರಹ್ಮಕಲಶ. ಮುಂಚಿನ ಬ್ರಹ್ಮಕಲಶ 25 ವರ್ಷ ಮುಂಚಿನ ಬ್ರಹ್ಮಕಲಶ ನಾನು ದೊಡ್ಡ ವಿಜಯ ಪಡವಟ್ನೆ ಜೊತೆ ಹೋಗ್ತಿದ್ದೆ. ಒಂದು ಮನೆಗೆ ಹೋದ್ರೆ, ಕಲೆಕ್ಷನ್ ಹೋದ್ರೆ 5,000 ಕೊಟ್ಟರು ದೊಡ್ಡ ವಿಷಯ ಆ ಟೈಮಲ್ಲಿ. ಹಾಗೆ ಹೋಗಿ ಬಂದ್ರೆ ಒಂದು ದಿವಸ ಕಲೆಕ್ಷನ್ ಹೋಗಿ ಬಂದ್ರೆ ಆ ದಿವಸ ನಮ್ಮ ಇಲ್ಲಿ ಕೆಲಸ ಸಮಾಧಾನ ಮಾಡ್ತಿದ್ದವರ ಸಾಮಾನು ಖರ್ಚಿ, ಜನಸಂಘಟನೆ ಖರ್ಚಿ, ಒಂದ್ ದಿವಸ ಮೇಸರಿ ಕೊಡುದು ಬಹಳ ಕಷ್ಟ ಮಾಡಿ ಅನ್ಕೊಂಡು ಹಾಗೆ ಬಹಳ ನಮ್ಮ ಕರ್ತವ್ಯ ಮಾಡ್ತಾ ಇದ್ದೆ. ಮತ್ತೆ ಜನಗಳು ಹೇಗೆ ಹೇಳ್ತಾರ ಅದ್ರಲ್ಲಿ ನಮ್ಗೆ ಕೈಲಾದ ಯಾರು ಬಂದ್ರು ಅವ್ರು ಬಂದ್ರೆ ತೆಗಿ ನಿಲ್ಲುವ ಅಷ್ಟೇ ಇಲ್ಲ. ಯಾರೇ ಬರ್ಲಿ, ಸ್ವಾಮೀಜಿಗಳಿರ್ಲಿ, ರಾಜಕೀಯ ವ್ಯಕ್ತಿಗಳು ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ಅವರ ವ್ಯವಸ್ಥೆಗಳನ್ನ ಮಾಡಬಹುದು. ಅದರಿಂದ ಒಂದು ಒಳ್ಳೆ ಬಾಂಧವ್ಯ ಬೆಳೀತದೆ ಅಂತ. ಅಂದ್ರೆ ಕ್ಷೇತ್ರಕ್ಕೆ ಬಂದ್ರೆ ನಮ್ಗೆ ಒಂದು ಒಳ್ಳೆ ಗೌರವ ಕೊಟ್ಟರು ಅನ್ನೋದು ಗೌರವ ಕೊಟ್ಟಿದ್ದಾರೆ. ಈಗ ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದೀರಿ, ಉದ್ಯಮಿ ಆಗಿದ್ದೀರಿ, ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದ್ದೀರಿ, ಧಾರ್ಮಿಕವಾಗಿ ತೊಡಗಿದ್ದೀರಿ. ಶರತ್ ಕೃಷ್ಣ ಪಡವಟ್ನಾಯರು ಮತ್ತು ವಿಜಯರಾಘವ ಪಡವಟ್ನಾಯರುಗಳು ಅವಿನಾಭಾವ ಸಂಬಂಧವನ್ನು ಅದನ್ನ ಹೇಳೋದಾದ್ರೆ ಏನ್ ಹೇಳಿ? ವಿಜಯರಾಘವ ಪಡವಟ್ನಾಯರು ದೇವರು, ಜನಾರ್ದನ ಫಸ್ಟ್, ಆಮೇಲೆ ವಿಜಯರಾಘವ ಪಡವಟ್ನಾಯರು. ನಾನು ಅಂಗಡಿ ಮಾಡಿ 38 ವರ್ಷ ಆಯ್ತು. SLC ಬಿಟ್ಟು 2087 ಅಂಗಡಿ ಮಾಡಿದೆ ನಮ್ಮ ದನಿಗಳ ಜಾಗದಲ್ಲಿ. ಅವತ್ತಿನ ಇವತ್ತು ನಾನು ಮೇಲೆ ಅಲ್ಲದೆ ಕೆಳಗೆ ಬರಲಿಲ್ಲ. ಯಾವುದೇ ದೇವರ ಬೆಳಿಗ್ಗೆ ಗುರುವಾರ ದಿವಸ ನಂದು ಗುರುವಾರ ಧರ್ಮದವರಿಗೆ ನಂದು ಬೆಳಿಗ್ಗೆ ಗುರುವಾರ ದಿವಸ ಪ್ರತಿ ಗುರುವಾರ ನಾನು 25 ವರ್ಷ ಪ್ರತಿ ಗುರುವಾರ. ಅಂದ್ರೆ ಪ್ರತಿಯೊಂದು ಧರ್ಮದವರು ಸಹ ಮುಸ್ಲಿಮರಲ್ಲಿ ನಿಮ್ಮ ಶುಕ್ರವಾರ ಹೋಗ್ತಾರೆ, ಕ್ರಿಶ್ಚಿಯನ್ರಲ್ಲಿ ಭಾನುವಾರ ಹೋಗ್ತಾರೆ. ನಾನು 25-30 ವರ್ಷದಿಂದ ಗುರುವಾರ ನಂದು ರಂಗಸ್ವಾಮಿ ಒಂದು ನೆನಪಲ್ಲಿ ಜನದವರು ಬರ್ತಾ ಇದ್ದಾರೆ. ಹಾಗೆ ಪ್ರತಿ ವರ್ಷ ಜನಾರ್ದನ ಸ್ವಾಮಿ ಆಶೀರ್ವಾದದಿಂದ ಒಳ್ಳೇದಾಗಿದೆ. ಆಶೀರ್ವಾದ ದೇವರಿಗೆ ಬಂದು ಯಾರಾದ್ರೂ ಡೈಲಿ ಬಂದು ಹೋದವನು ಯಾರಾದ್ರೂ ಒಬ್ಬ ಏನಾದ್ರು ಕಷ್ಟದಲ್ಲಿ ಇದ್ದ ನಮ್ಗೆ ಉಜಿರೆಯಲ್ಲಿ ಯಾವುದೇ ಊರಿಂದ ಬಂದಿರ್ಲಿ, ಉಜಿರೆ ಬಂದವ ಜನದೇವರಿಗೆ ಕೈ ಮುಗ್ದವ ಡೈಲಿ ಬರ್ತಿದ್ದವ, ಒಂದಲ್ಲ ಒಂದು ಮೇಲೆ ಓದಿದವ, ಒಂದು ಮಕ್ಕಳ ವಿದ್ಯಾಭ್ಯಾಸ ಆಗ್ಲಿ ಯಾವುದೇ ಏನಿದ್ರೆ ಸಹ ಎಲ್ಲರೂ ಯಾರು ಇದಾಗ್ಲಿಲ್ಲ. ನೀವು ಕೂಡ ಒಬ್ರು ಖಂಡಿತ ಪ್ರತಿ ಗುರುವಾರ ಬರ್ತೀರಿ. ಪ್ರತಿ ಗುರುವಾರ 30 ವರ್ಷದಿಂದ ನಮ್ಮ ಬೇಕಾದ್ರೆ ಶರತ್ ಕೃಷ್ಣ ಪಡವಟ್ನಾಯರು ಹೇಳಿ, ಅರ್ಚಕರು ಹೇಳಿ, ನಾನು ರವಿ ಚಕ್ಕಿದೆ ಅಂತ ಒಂದು ಗುರುವಾರ ಎಲ್ಲ ದೇವಸ್ಥಾನ ತಪ್ಪಿದ್ದಲ್ಲಿ ಹೇಳಿ ಗುರುವಾರ ಬಂದು ಗುರುವಾರ ಹಣ್ಣು ಕೈ ಮಾಡಿಸಿ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ದಿವಸ ಹೋಗುವಂತ ಕೆಲಸ. ಅದು ನಮ್ಮ ಉಜಿರೆ ದೇವಸ್ಥಾನ. ಇಲ್ಲಿ ಉಜಿರೆ ದೇವಸ್ಥಾನಕ್ಕೆ ಹೋಗೋದಂತ ಶರತ್ ಕೃಷ್ಣ ಪಡವಟ್ನಾಯರು ತಂದೆಗೆ ತಕ್ಕ ಮಗನಂತ ಒಳ್ಳೆ ಕೆಲಸ. ಅದು ಹೇಳ್ದಲ್ಲ, ಅದು ಹೇಳಿ ತಂದೆ ತಕ್ಕ ಮಗ ಅಂತ ಹೇಳಿ ಅವ್ರಾಗಿರ್ಬೇಕು. ನನಗೆ ಅವ್ರು ಬಾಳ ಪ್ರೀತಿ. ಅವ್ರು ಏನೇ ಅಂತ ಹೇಳಿ ನಮ್ಮ ಹತ್ರ ವಿಷಯ ಕೇಳ್ತಾರೆ. ನಾವ್ ಹೇಳಿದ್ರೆ ಏನೋ ತಪ್ಪಿದ್ರೆ ಹೇಳಿದ್ರೆ ಆ ಸರ ತನಿಗೆ ಆಯ್ತು ಅಂತ ಹೇಳ್ತಾರೆ. ಹಾಗೆ ಅವ್ರು ನಮ್ಗೆ ಅವರು ಸಹ ನಮ್ಗೆ ಧನಿಗಳಿದ್ದಾರೆ. ಅದೇ ಸ್ಥಾನದಲ್ಲಿ ಅವರು ಸಹ ಇಟ್ಟಿದ್ದಾರೆ. ಈಗ ಬ್ರಹ್ಮ ಕಲಶೋತ್ಸವ ಅತ್ಯಂತ ಅದ್ದೂರಿಯಾಗಿ ಸಾಗ್ತಾ ಇದೆ. ಕಳೆದ 9 ದಿನಗಳಿಂದ ಎಂತ ಒಂದು ಅದ್ದೂರಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಕೂಡ ಯಶಸ್ಸಿಗೆ ಕಾರಣಕರ್ತರಾಗಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ನೀವು ಕಾರ್ಯದರ್ಶಿ ಆಗಿದ್ದೀರಿ. ಅದ್ರ ಜೊತೆ ಎಲ್ಲ ಕೆಲಸಗಳಲ್ಲಿ ವಿಜಯ ಗೋಪುರ ಆಗಿರ್ಬೋದು, ಬ್ರಹ್ಮರಥ ಆಗಿರ್ಬೋದು, ಎಲ್ಲ ಕೆಲಸಗಳಲ್ಲೂ ಕೂಡ ನೀವು ತೊಡಗಿಸಿಕೊಂಡವರು. ಏನ್ ಹೇಳ್ಲಿಕ್ಕೆ ಬಯಸ್ತೀರಿ? ಮರೀಲಿಕ್ಕಿಲ್ಲ. ಇನ್ನು ನಮ್ಮ ಜೀವಮಾನದಲ್ಲಿ ನನ್ನದಲ್ಲದೆ ನನ್ನ ಮಕ್ಕಳಿಗೆ ಬರ್ಲಿಕ್ಕಿಲ್ಲ. ವಿಜಯಗೆ ಬ್ರಹ್ಮರಥ ಆಗಲಿ, ಪುಷ್ಪರಥ ಆಗಲಿ ಹಾಗೆ ನಮ್ಮ ಕಣ್ಣಲ್ಲಿ ನೋಡಿವಲ್ಲ, ಅದೇ ಸಾಕು. ಮತ್ತೆ ಗೋಪುರ ನಮ್ಮ ವಿಜಯ ಪಡವಟ್ನಾಯರದು ಬಹಳ ವರ್ಷದಿಂದ ಆಸೆ ಇತ್ತು, ಒಂದು ಗೋಪುರ ಆಗ್ಬೇಕು. ಒಮ್ಮೆ ಖಾಲಿ ಪಿಲ್ಲರ್ ಎಬ್ಬಿಸಿ ಆಗ್ಲಿಲ್ಲ, ಅವ್ರ ಕೈಲಿ ಆಗ್ಲಿಲ್ಲ. ಅದು ಆಮೇಲೆ ಪಿಲ್ಲರ್ ಹೊಡೆದು ತೆಗ್ದೇವು. ಅದು ಈ ಸರಿ ಅದು ದೇವರು ನೆನೆಸ್ಕೊಟ್ರು, ಖುಷಿ ಆಗ್ತದೆ. ಯಾರು ನನ್ನ ಗೊತ್ತಲ್ಲಿ ಯಾರೇ ಆಗ್ಲಿ, ನಾವು ಯಾರು ನೆನೆಸಿರ್ತೇವೆ ಇವನ ಹತ್ರ ಬೇಡ, ಅವ ಕೊಡ್ಲಿಕ್ಕಿಲ್ಲ, 5,000 ಕೊಡ್ಬೋದು, 1,000 ಕೊಡ್ಬೋದು ಅಂತವ್ರು ಬಂದು ಇಲ್ಲಿ 1 ಲಕ್ಷ 2 ಲಕ್ಷ ಕೊಡುವಾಗ ನಮ್ಗೆ ಆಶ್ಚರ್ಯ ಆಗ್ತದೆ. ಆದ್ರ ಅಂತ
ಜನ ಸಹಕಾರ ಕೊಟ್ಟ ಕಾರಣ ಇಷ್ಟು ಕೆಲಸ ಆಗ್ಲಿಕ್ಕೆ ಆಯ್ತು. ಯಾಕಂದ್ರೆ ಪ್ರತಿಯೊಂದು ಹೌದು. ಮತ್ತೆ ಜನರ ಒಂದು ನಾವು ಪ್ರಕ್ರಿಯೆಗಳನ್ನ ಗಮನಿಸಬಹುದು. ಜನರೇ ಬಂದು ಶ್ರಮದಾನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಜನ ಜಂಗುಳಿಯಾಗಿ ಇಡೀ ಉಜಿರೆಯ ಜಾತ್ರೆಯಾಗಿ ಈ ಒಂದು ಬ್ರಹ್ಮಕಲಶೋತ್ಸವ ಬದಲಾಗಿದೆ ಅಂತ. ಮೊದಲಿಗೆ ನಾ ಹೇಳಿಲ್ಲ 3 ಬ್ರಹ್ಮಕಲಶ ಇಷ್ಟು ಜನ ಶ್ರಮದಾನ ಬಂದ ನಾನು ನೋಡಿಲ್ಲ. ದಿವಸಕ್ಕೆ 400 ಜನ 500 ಜನ ಶ್ರಮದಾನ ಬಂದು ಕೆಲಸ ಮಾಡೋದು ನಮಗೆ ಆಶ್ಚರ್ಯ ಆಗ್ತದೆ. ಎಂತ ಜನ ಇದೆ ಎಲ್ಲ ಬಿಟ್ಟು ನಾನು ಇಷ್ಟು ವರ್ಷ ನೋಡಿದ್ದೇನೆ. ನಾನು ಇಷ್ಟ ದೇವಸ್ಥಾನದ ಒಳಗಿನ ಜಾಗದಲ್ಲಿ ಇರ್ತೇನೆ. ಇವಾಗ ಸಭಾ ಕಾರ್ಯ ಆಗ್ತದೆ. ಯೋಚನೆ ಮಾಡಿ, ಸಭಾ ಕಾರ್ಯ ಸಾಯಂಕಾಲ ಜನ ಕಮ್ಮಿ, ವಿಷ್ಣು ಸಹಸ್ರನಾಮ ದೇವಸ್ಥಾನದಲ್ಲಿ 200-300 ಜನ ಬರೀ ಡೈಲಿ ಇರ್ತಾರೆ. ಹಾಗೆ ಜನ ಎಷ್ಟು ಜನರಿಗೆ ದೇವರನ್ನು ಜನ ನಂಬ್ತಾರೆ. ಮುಂಚೆಗಿಂತ ಈ ಕೊರೋನಾ ಬಂದ ಮೇಲೆ ಜನ ಎಷ್ಟು ಚೇಂಜ್ ಆಗ್ತಾರೆ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಜನ ಇಷ್ಟು ಸಹಸ್ರನಾಮ ಸಣ್ಣವರಿಂದ ದೊಡ್ಡವರಿಗಿಂತ ಒಬ್ಬ ಹುಡುಗ ಇದ್ದಾನೆ UKG ಅವ್ರು ಮುಕ್ಕಲ್ವಾಸಿ ಇಷ್ಟು ಸಹಸ್ರನಾಮ ಬಾಯಿಬಾಟ ಹೇಳ್ತಾನೆ. ಹಾಗೆ ದೇವಸ್ಥಾನ ಈಗ ನೋಡಿ ಬೆಳೆ ಬನ್ನಿ ಈಗ ಗಂಟೆ 4:15 ಆಯ್ತು, ಒಂದು 200 ಜನ 300 ಜನ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಹಾಗೆ ಇಷ್ಟು ಜನ ಬದಲಾದ್ರು ಈಗ ನಾವ್ ಹೇಳ್ತೇವೆ ದೇವರ ಕಡೆ ಇಲ್ಲ ಅಂತ. ದೇವರು ಜಾಸ್ತಿ ನಂಬೋರು ಜಾಸ್ತಿ ಆಗಿದೆ ಪ್ರತಿ ನೋಡಿ ಜಾಸ್ತಿ. ಮತ್ತೆ ಧರ್ಮಸ್ಥಳದವರು ಆ ಭಜನೆ ಇದರಿಂದಾಗಿ ನಿಮ್ಮ ದೇವರ ಭಕ್ತಿ ಅದರಿಂದ ಬಹಳ ಜಾಸ್ತಿ ಆಗಿದೆ. ಯಾಕಂದ್ರೆ ಮನೆಯಲ್ಲಿ ಯಾವ ಜಾತಿಯವರು ಇರಲಿ, ಗೌಡ ಆಗ್ಲಿ ಇನ್ನೊಬ್ಬ ಆಗ್ಲಿ, ಮನೆಯಲ್ಲಿ ಪೂಜೆ ಮಾಡ್ತಾರೆ, ಭಜನೆ ಮಾಡ್ತಾರೆ. ಆ ಭಜನೆ ಅವರಿಗೆ ಭಕ್ತಿ ಕೊಡ್ತಾರೆ. ಆದ ಕಾರಣ ದೇವಸ್ಥಾನ ಹೋಗಂತಾಗ್ತದೆ. ಆಗ ಬಹಳ ಖುಷಿ. ಮೆರವಣಿಗೆಯ ಮುಖ್ಯಸ್ಥರು ಕೂಡ ಆಗಿದ್ರಿ. ಎಲ್ಲ ಮೆರವಣಿಗೆಗಳು ಎಲ್ಲ ಈ ಕಾರ್ಯಕ್ರಮಗಳ ಮೆರವಣಿಗೆನೆ ತುಂಬಾ ಇಂಪಾರ್ಟೆಂಟ್ ಮತ್ತು ತುಂಬಾ ಆಕರ್ಷಣೀಯವಾಗಿ. ಆ ಸಂದರ್ಭದಲ್ಲಿ ಏನ್ ಅನಿಸ್ತು ನಿಮಗೆ? ಯಾವ ರೀತಿ ಮೆರವಣಿಗೆಯಲ್ಲಿ ನಮ್ಗೆ ಏನಿಲ್ಲ. ಆದ್ರೆ ನಾವು ಯಾರೇ ಬರ್ಲಿ ಯಾರೇ ಬರ್ಲಿ ನನ್ನ ಕರ್ತವ್ಯ ಮಾಡುದು. ನನ್ನ ಜೊತೆ ಯಾರು ಬರ್ಲಿ ನಾನು ನನ್ನ ಕರ್ತವ್ಯ ಉಂಟು. ಅವರನ್ನು ಹೇಗೆ ಸ್ವಾಗತ ಮಾಡಬೇಕು ನಮ್ಗೆ ಮುಂಚೆ ಅಭ್ಯಾಸ ಉಂಟು. ಆ ತರ ಅವ್ರನ್ನ ಸ್ವಾಗತ ಮಾಡುದು. ಮತ್ತೆ ಯಾವುದೇ ಕಾಂಪಿಟೇಷನ್ಗಾಗಲಿ ಇನ್ನೊಬ್ಬ ನಮ್ಮ ಸಮಿತಿಯಲ್ಲಿ ನನ್ಗೆ ಎಂತ ಕರ್ತವ್ಯ ಅದನ್ನು ಅಚ್ಚುಕಟ್ಟಿಗೆ ಹೇಳಿದ್ರು. ಅಲ್ಲಿ ಬರ್ತಾರೆ. ಈಗ 4 ಬಂದೆ, ಹಾಗೆ ಫೋನ್ ಬಂದಿದೆ, ಇವತ್ತು ವಜ್ರಮೂರ್ತಿ ಸ್ವಾಮಿಗಳು ಬರ್ತಾರೆ ವಜ್ರಮಠ ಅಂತ. ನಾವು 5 ಗಂಟೆ ರೆಡಿ ಮಾಡುದು. ಅದಕ್ಕೆ ಎಂತ ಬೇಕು ವ್ಯವಸ್ಥೆ ನಮ್ದು. ಮತ್ತೆ ಇನ್ನೊಬ್ರು ದೊಡ್ಡ ಸ್ವಾಗತ ಮಾಡುದು, ಸಣ್ಣ ಸ್ವಾಗತ ಇಲ್ಲ. ಯಾರು ಬರಕ್ ಇನ್ನೊಬ್ರು ಸ್ವಾಮಿ ನಮ್ದು ಇದ್ರಲ್ಲಿ ಇಲ್ಲ, ಹೆಸರು ಇರ್ಲಿಲ್ಲ. ಆದ್ರೆ ಇನ್ನೊಬ್ರು ಬಂದ್ರು, ಎಲ್ಲಿ ನಮ್ಮ ಕೃಷ್ಣಪುರ ಮಠ ಅಂತ. ಅವ್ರು ನೋಡಿ ಬಹಳ ಖುಷಿ ಆಯ್ತು ಸ್ವಾಗತ ಮಾಡಿ. ಬಹಳ ಸಂತೋಷ ಆಯ್ತು. ಅವ್ರೆಲ್ಲ ಹೋಗೋರು ನೋಡಿ ಇಲ್ಲಿ ನೋಡಿ ಯಾರು ಹೇಳಿದ ಅಂತ ಹೇಳಿ ನೋಡಿ ಇಲ್ಲಿ ಬಂದವರು ಬಹಳ ಖುಷಿ ಆಯ್ತು. ಆ ತರ ಮತ್ತೆ ಮೊನ್ನೆ 4-15 ಸ್ವಾಮಿಗಳು ಬಂದ್ರು. ಒಂದು ಸ್ವಾಮಿಗಳು ಸಹ ನಾವು ಗೌರವದಿಂದ ಸ್ವಾಗತ ಮಾಡಿದ್ವಿ. ಎಲ್ಲರನ್ನ ಪ್ರೀತಿಯಿಂದ ಗೌರವಿಸಿದ್ರು. ಕೊನೆಯದಾಗಿ ಹೇಳೋದಾದ್ರೆ ಬ್ರಹ್ಮಕಲಶೋತ್ಸವ ಮತ್ತು ನಿಮ್ಮದೇನಾದ್ರು ಅಭಿಪ್ರಾಯಗಳನ್ನು ತಿಳಿಸೋದು? ಬ್ರಹ್ಮಕಲಶ ಅಭಿಪ್ರಾಯ ಇನ್ನು ಮರೀಲಿಕ್ಕಿಲ್ಲ. ಇನ್ನು ನಾಳೆ ಮುಗ್ದ್ರೆ ಇನ್ನು 1 ತಿಂಗಳಾಯ್ತು. ಇನ್ನು ನಾಡ್ದು ಎಂತ ಮಾಡೋದಾಗಿದೆ ಅಲ್ವಾ? ಇಲ್ಲಿ ಬಂದು ಇದ್ರಲ್ಲೇ ಇನ್ವಾಲ್ವ್ ನಾಳೆ ಇನ್ನು ಬೇಜಾರು ಇಲ್ಲಿ ಉಂಟು. ಅದು ಹೇಳ್ತಾರಲ್ಲ, ಮನೆಯಲ್ಲಿ ಮದುವೆ ಆದ್ರೆ ಮದುವೆ ಫಂಕ್ಷನ್ ಆದ್ರೆ ಜನ ಎಲ್ಲ ನೆಂಟರು ಮೇಲೆ ಆಗ್ತದೆ. ಆ ತರ ನಮ್ದು ಉಜಿರೆ ಎಲ್ಲ ಫಸ್ಟ್ ಮನೆ ಅಲ್ಲಿ ಊರು ದೇವಸ್ಥಾನ ನೋಡಿದ್ರೆ ಗೊತ್ತಾಗ್ತಂತೆ ಆ ಊರು ಎಷ್ಟು ಒಳ್ಳೆ ಉಂಟು. ಹಾಗೆ ಈಗ ಊರಿನ ದೇವಸ್ಥಾನ ಒಂದೇ ಮನೆ ಒಂದೇ. ಹಾಗೆ ನಾಳದಿಂದ ನಮ್ಗೆ ಇನ್ನು ಬೇಜಾರು ಅಂದ್ರೆ ಇನ್ನು ಇಷ್ಟೆಲ್ಲ ಆಯ್ತು, ಇನ್ನು ನಾಳದಿಂದ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ಇಲ್ಲಿಗೆ ಆಕರ್ಷಣೆ ಆಗ್ತಾ ಇತ್ತು. ಇಷ್ಟೊತ್ತು ನಮ್ ಜೊತೆಗೆ ಮಾತಾಡಿದ್ರಿ, ಅನೇಕ ವಿಚಾರಗಳು ನಮ್ಮ ಜೊತೆಗೆ ಹಂಚಿಕೊಟ್ಟು ಧನ್ಯವಾದಗಳು. ಇನ್ನಷ್ಟು ನಿಮ್ಗೆ ಕೆಲಸಗಳು ಕಾರ್ಯಗಳು ನಡೀಲಿ. ಜನಾರ್ದನ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ.